ಹಗರಿಬೊಮ್ಮನಹಳ್ಳಿ ತಾಲೂಕಿನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ನಡೆದ ಮಾದಿಗ ಸಮಾಜದ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಸಮಾರಂಭ ಪರಮ ಪೂಜ್ಯ ಶ್ರೀ 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 ಶಿವಮಾಂತ ಮಹಾಸ್ವಾಮಿ ತೋಂಟದಾರ್ಯ ಶಾಖಾಮಠ ಬಾಚಿಗೊಂಡನಹಳ್ಳಿ, ಶ್ರೀ ಮರಿಶಾಂತವೀರ ಮಹಾಸ್ವಾಮಿ ಗವಿಸಿದ್ದೇಶ್ವರ ಶಾಖಾಮಠ ಕಡಲಬಾಳು ದಿವ್ಯ ಸಾನ್ನಿಧ್ಯ ಹಾಗೂ ಗಣ್ಯರಿಂದ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿತು. ಶಾಸಕ ಕೆ ನೇಮಿರಾಜ್ ನಾಯಕ್ ಮಾತನಾಡಿ, ಶಿಕ್ಷಣದ ಕಡೆ ಮೊದಲ ಆದ್ಯತೆ ಕೊಡಿ. ಶಿಕ್ಷಣ ಇಲ್ಲ ಅಂದ್ರೆ ಘನತೆ ಗೌರವ ಇರಲ್ಲ. ಪೂರ್ವಜರು ಪಟ್ಟಿರುವ ಶ್ರಮ ದೊಡ್ಡ ಶ್ರಮ ಪಟ್ಟಿದ್ದಾರೆ. ನೀವು ಶ್ರಮ ವಹಿಸಿ, ಗುರಿ ಇಟ್ಟುಕೊಂಡು ಗುರಿ ಮುಟ್ಟುವವರೆಗೂ ಶ್ರಮ ಬಿಡಬಾರದು ಎಂದು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು. ಎಲ್ಲ ವಿದ್ಯಾರ್ಥಿಗಳು ಗುರಿ ಇಟ್ಟುಕೊಂಡು ಅಭ್ಯಾಸ ಮಾಡಿ ಉನ್ನತ ಮಟ್ಟ ತಲುಪಿ ದೊಡ್ಡ ದೊಡ್ಡ ವೇದಿಕೆಯಲ್ಲಿ ತಂದೆ ತಾಯಿಯ ಜೊತೆ ಸನ್ಮಾನ ಮಾಡುವುದರಿಂದ ನಿಮ್ಮ ತಂದೆ ತಾಯಿ ತುಂಬಾ ಸಂತೋಷ ಪಡುತ್ತಾರೆ. ಸರ್ಕಾರ SC ST ಅನುದಾನವನ್ನು ಅದೇ ಸಮುದಾಯದವರಿಗೆ ನ್ಯಾಯಯುತವಾಗಿ ಮುಟ್ಟಬೇಕೆನ್ನುವುದು ನಮ್ಮ ಬೇಡಿಕೆ ಎಂದರು. ಬಡವರ ಮಕ್ಕಳು ಉನ್ನತ ಕೋರ್ಸ್ ಓದ ಬಯಸುವವರಿಗೆ IAS IPS IRS ಮೆಡಿಕಲ್ ಅಡ್ಮಿಷನ್ ಮಾಡುವವರಿಗೆ ಸರ್ಕಾರಿ ಫೀ ಅಡ್ಮಿಷನ್ ಕೊಡಿಸಬೇಕು. ಆರ್ಥಿಕವಾಗಿ ಬಲಿಷ್ಠರಾದವರು ಮೀಸಲಾತಿ ಬಿಟ್ಟು ಕೊಡಬೇಕು. ಅಂದಾಗ ಬಡವರ ಮಕ್ಕಳು ಬಡವರಿಗಾಗಿ ಉಳಿಯಲು ಸಾಧ್ಯ. ಬಾಬು ಜಗಜೀವನ್ ರಾಮ್ ವೃತ್ತ ನಿರ್ಮಾಣ ಮಾಡುತ್ತೇವೆ. ಡಾಕ್ಟರ್ ಅಂಬೇಡ್ಕರ್ ಭವನದ ಸಮುದಾಯ ಭವನ ಮೇಲೆ ಕಟ್ಟಲು ಇದೇ ವರ್ಷ ಅನುದಾನ ತರುತ್ತೇನೆ ಎಂದರು. ಹೆಗ್ದಳ್ ರಾಮಣ್ಣ ಹಿರಿಯ ಮುಖಂಡರು ಮಾತನಾಡಿ, ನಮಗೆ ಎಷ್ಟೇ ಕಷ್ಟ ಬಂದರೂ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸುವುದು ಬಿಡಬಾರದು ಎಂದು ತಂದೆ ತಾಯಿಯವರಿಗೆ ತಿಳಿ ಹೇಳಿದರು. ತುಳಿತಕ್ಕೆ ಒಳಗಾದ ಸಮುದಾಯ, ಆದ್ದರಿಂದ ಎಲ್ಲ ವಿದ್ಯಾರ್ಥಿಗಳು ಛಲಬಿಟ್ಟು ಓದಿ ಉನ್ನತ ಮಟ್ಟ ತಲುಪಬೇಕು ಎಂದು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿ, ಎಲ್ಲ ಸಂಘಟನೆಯವರು ಒಂದಾಗಿ ಕೆಲಸ ಮಾಡಿ ನಿಮ್ಮ ಮಧ್ಯೆ ಭಿನ್ನಾಭಿಪ್ರಾಯ ಬರಬಾರದು ಎಂದರು. ಸಮುದಾಯದ ಎಲ್ಲ ಸಂಘಟಕರು ಒಂದಾಗಿ ಪ್ರತಿ ಹಳ್ಳಿಗೆ ಭೇಟಿ ನೀಡಿ ವಿದ್ಯಾರ್ಥಿಗಳಿಗೆ ಹಾಗೂ ತಂದೆ ತಾಯಿಯರಿಗೆ ತಿಳಿ ಹೇಳಿ ವಿದ್ಯಾವಂತರನ್ನಾಗಿ ಮಾಡಿ ಉನ್ನತ ಮಟ್ಟ ತಲುಪಲು ಸಹಕಾರಿಯಾಗಿ ಎಂದು ಎಲ್ಲ ಸಂಘಟನೆ ಪದಾಧಿಕಾರಿಗಳಿಗೆ ತಿಳಿಸಿದರು. ನಂತರ ಪ್ರಾಸ್ತಾವಿಕವಾಗಿ ಬಲ್ಲಾ ಹುಣಸಿ ರಾಮಣ್ಣ ಮಾತನಾಡಿ, ಸಂವಿಧಾನ ಪ್ರಕಾರ ಸುಪ್ರೀಂ ಕೋರ್ಟ್ ಆದೇಶದ ಅನ್ವಯ ಒಳ ಮೀಸಲಾತಿ ಬಳಸಿಕೊಂಡು ಉನ್ನತ ಸ್ಥಾನ ಪಡೆಯಬಹುದು ಎಂದು ವಿದ್ಯಾರ್ಥಿಗಳಿಗೆ ಸ್ಫೂರ್ತಿ ತುಂಬಿದರು. ನಮ್ಮ ಸಮಾಜದ ಬೆರಳೆಣಿಕೆಯಷ್ಟು ವಿದ್ಯಾರ್ಥಿಗಳು ಮಾತ್ರ ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಇದ್ದಾರೆ. ನೀವು ಹೆಚ್ಚು ಶ್ರಮಪಟ್ಟು ಅಭ್ಯಾಸ ಮಾಡಿದ್ರೆ ನೀವು ದೊಡ್ಡ ದೊಡ್ಡ ಹುದ್ದೆಗೆ ಏರಬಹುದು ಎಂದರು. DSS ಜಿಲ್ಲಾಧ್ಯಕ್ಷ S ದುರ್ಗೇಶ್ ಮಾತನಾಡಿ, ಕಳೆದ 30ರಿಂದ 40 ವರ್ಷಗಳ ಹೋರಾಟದ ಫಲದಿಂದ ಒಳ ಮೀಸಲಾತಿ ಪಡೆದುಕೊಂಡಿದ್ದೇನೆ. ಮೀಸಲಾತಿ ಬಳಸಿಕೊಂಡು D ಗ್ರೂಪ್ ಹಾಗೂ C ಗ್ರೂಪ್ ಅಧಿಕಾರಿಯಾಗದೆ IAS IPS MBBS ಜಡ್ಜ್ ಆಗಬೇಕು. ಸಮಾಜದ ವಿದ್ಯಾರ್ಥಿಗಳಿಗೆ ಮುಂದಿನ ದಿನಗಳಲ್ಲಿ ಸ್ಪರ್ಧಾತ್ಮಕ ತರಬೇತಿ ಕೇಂದ್ರ ಹಾಗೂ ಉದ್ಯೋಗ ಮಾಹಿತಿ ಕೇಂದ್ರ ತೆರೆಯಲಿದ್ದೇವೆ. ಅದನ್ನು ಉಪಯೋಗಿಸಿಕೊಂಡು ಸಮಾಜದ ವಿದ್ಯಾರ್ಥಿಗಳು ಉನ್ನತ ಹುದ್ದೆ ಪಡೆಯಿರಿ ಎಂದರು. ನಿವೃತ್ತ RTO ಅಧಿಕಾರಿ L ಪರಮೇಶ್ವರಪ್ಪ, H ಪೂಜಪ್ಪ, ಉಚ್ಚೆಂಗಪ್ಪ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು. ಕೋಗ್ಳಿ ಉದಯ್ ಶಂಕರ್, ಕಡಲಬಾಳು ನಂದೀಶ್, ಕುಮಾರಿ ಪ್ರಿಯಾಂಕಾ, ರಘುಪತಿ ಹಾಗೂ SSLC ಮತ್ತು PUCಯಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಮತ್ತು ವೇದಿಕೆ ಮೇಲಿರುವ ಗಣ್ಯರಿಂದ ಸಾಧಕರಿಗೆ ಸನ್ಮಾನವನ್ನು ಮಾಡಿದರು. ಈ ಸಂದರ್ಭದಲ್ಲಿ H ಕೊಟ್ರೇಶ್, ಅಡವಿ ಆನಂದ್ ದೇವನಹಳ್ಳಿ, ಯಡ್ರಾಮನಹಳ್ಳಿ ಮರಿಯಪ್ಪ, ಕೋಗ್ಳಿ ಉಮೇಶ್, ಜಿಲ್ಲಾ ಸಂಘಟನಾ ಸಂಚಾಲಕ ಕೆಚ್ಚನಬಂಡಿ ದುರ್ಗಪ್ಪ, ಕಂದಗಲ್ ಪರಶುರಾಮ್, ಜಿಲ್ಲಾ ಸಂಘಟನಾ ಸಂಚಾಲಕ ಅಂಕಸಮುದ್ರ ಡಾಕ್ಟರ್ G ಆನಂದ್ ಕುಮಾರ್, H ಪ್ರಭಾಕರ್, ಆನಂದ್ ದೇವನಹಳ್ಳಿ, ಅಲ್ಲುಬೂರು ಗಣೇಶ್, ಮಲ್ಲೇಶ್ ಕೋಗ್ಳಿ, ಗ್ರಾಕೋಸ್ ಜಿಲ್ಲಾ ಸಂಚಾಲಕ ನಾಗರಾಜ್ ಕಲ್ಲಳ್ಳಿ, ಅಂಬಳಿ ದೇವೇಂದ್ರ, ರಮೇಶ್ ಪೂಜಾರಿ, ಸೀಗನಹಳ್ಳಿ, ಕಿತ್ತನೂರು ದುರ್ಗಪ್ಪ, ಪರಶುರಾಮ್ ಹೆಗ್ದಳ್, ಮರಿಯಪ್ಪ ದಶಮಾಪುರ, ಲಿಂಗರಾಜ್ ಶಿವಾನಂದ್, ನಗರ ಫಕೀರಪ್ಪ, ಕಡಲಬಾಳು, ದೊಡ್ಡ ಬಸವರಾಜ್, ಕಾಳಿ ಬಸವರಾಜ್ ಇನ್ನೂ ಮುಂತಾದ ಹಿರಿಯ ನಾಗರಿಕರು ಮತ್ತಿತರರು ಉಪಸ್ಥಿತರಿದ್ದರು. ವರದಿ ಕೋಗ್ಳಿ ಉಮೇಶ್. ಮುಖಂಡರುಗಳೇ, ಸಮುದಾಯದ ಮುಖಂಡರುಗಳೇ, ಈ ದಿನ ಮಾದಿಗ ಸಮುದಾಯದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು ಸಾಧನೆಗೈದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮ ಮುಖಂಡರಿರ್ತಕ್ಕಂಥದ್ದು ನಿಜವಾಗಲೂ ಒಂದು ಆಶಾದಾಯಕವಾಗಿರ್ತಕ್ಕಂಥ ಕಾರ್ಯಕ್ರಮ. ಆವಾಗಲೇ ನಮ್ಮ ಹಿರಿಯರು ಹೇಳಿದಾಗೆ ಕಷ್ಟಪಟ್ಟು ಮೀಸಲಾತಿಯನ್ನ ತಗೊಂಡಿದ್ದೀವಿ. ಅದರ ಉಪಯೋಗ ಆಗಬೇಕು ಅನ್ನೋದಾದ್ರೆ ವಿದ್ಯಾರ್ಥಿಗಳು ಹೆಚ್ಚಿನ ಮಟ್ಟದಲ್ಲಿ ಓದಿ ಅದರ ಸೌಲಭ್ಯಗಳನ್ನು ಪಡೆದುಕೊಂಡಾಗ ಮಾತ್ರ.
ಅದೇ ರೀತಿಯಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತ ಹಿರಿಯರಾಗಿರುವಂತ ಶ್ರೀ ಹೆಗ್ಗಾಡ್ ರಾಮಣ್ಣ ಅಣ್ಣನವರೇ, ಹಾಗೆ ಪ್ರಾಸ್ತಾವಿಕ ನುಡಿಗಳನ್ನ ಮಾತನಾಡಿ ವಿಷಯಗಳನ್ನು ಕೂಡ ಸವಿಸ್ತರವಾಗಿ ಮಾತನಾಡಿರುವಂತ ಸ್ನೇಹಿತರಾಗಿರುವಂತ ಬಲವಂಚಿ ರಾಮಣ್ಣನವರೇ, ಗಾಳಿಯಿಂದ ಹಾಡ್ತೈತಿ. ಪ್ರತಿಯೊಬ್ಬ ಮಗುವಿನಲ್ಲೂ ಕೂಡ ಪ್ರತಿಭೆ ಅನ್ನೋದು ಸೂಕ್ತವಾಗಿ ಅಡಕವಾಗಿರ್ತೈತಿ. ಇಂಥ ಸಮಾಜದವರಾಗಲಿ, ತಂದೆ ತಾಯಿಗಳಾಗಲಿ, ಶಿಕ್ಷಕರಾಗಲಿ ಅದನ್ನು ಗುರುತಿಸ್ಬೇಕಾಗ್ತದೆ ಅಷ್ಟೇ. ಒಂದು ಹುಡುಗ ಸಾಲಿಗೆ ಲೇಟಾಗಿ ಬಂದಿತ್ತಂತ, ಅವಾಗ ಸರ್ ಹೊಡ್ಯಾಕತ್ತಿದ್ರು. ಹಿಂದೆ ಅವರಪ್ಪ ಬಂದ, ಸರ್ ಹಿಂಗೆ ಹೊಡೆದ್ರು ಬಗೆಹರಿಲ್ಲ, ಇನ್ನೊಂದು 4 ಬಿಗಿ ರೇಟ್ ಅಂದ. ಸರ್ ಅಂದ, ಇಟ್ಟೊತ್ತನ ಹೊಡೆದ್ರಿ ಹೋಲ್ ಬಿಡೋ ಮರ ಅಂದ. ಇಲ್ರಿ ಇನ್ನೊಂದೆರಡು ಹೊಡೀರಿ. ಎದಕ್ಕೆ ಏನಾಗೈತಿ? ಅಲ್ರಿ ಕುರಿ ಕಾಯ್ಲಿಕ್ಕೆ ಹೋಗಂದು ನಿಮ್ಮ ಮಗ ಹಾಗೂ ಹಿಂದುಳಿದ ನಿವೃತ್ತ ಶಿಕ್ಷಕರಾದಂಥ ಕೊಟ್ರೇಶಿಯವರೇ ಹಾಗೂ ಕೂಡ್ಲಿಗಿಯಿಂದ ನಮ್ಮ ಸಂಜಯನಾದಂಥ